ಮೊದ್ಲು ಹೋಗ್ಬಿಟ್ಟು ನಮ್ ಸಾವುಕಾರಿಗೆ ಹೇಳ್ಬೇಕು ಶಂಕರಣ್ಣರಿಗೆ. ಹ್ಞೂ ಹ್ಞೂ ಶಂಕರಣ್ಣರೇ, 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 ಈ ವಿಷಯ ಗೊತ್ತಾಗ್ಲಿಲ್ಲ ಅಂದ್ರೆ ಯಾಕ್ಲಾ ಸಿದ್ದಣ್ಣ ನನಗೆ ಇನ್ನೂ ಹೇಳಲೇ ಇಲ್ಲ ಅಂತ ನನ್ನ ಮೇಲೆ ರೇಗಾಡ್ತಾರೆ. ಮತ್ತೆ ಮೊದ್ಲು ಈ ವಿಷಯನ ಹೇಳ್ಬಿಡ್ಬೇಕು ನಮ್ ಸಾವುಕಾರರಿಗೆ. ಶಂಕರಣ್ಣರೇ, ಶಂಕರಣ್ಣರೇ, ಎಲ್ಲಿದ್ದೀರಾ ಶಂಕರಣ್ಣರೇ? ಇವ್ರದ್ದು ಒಳ್ಳೆ ಗೋಳ ಆಯ್ತಪ್ಪ. ಯಾವಾಗ ನೋಡಿರೋದು ಮಂತವ್ ಇರೋದೇ ಇಲ್ಲಪ್ಪ. ಅದು ಎತ್ಲಾಗ ಹೋಗ್ಬಿಡ್ತಾರೆ ಏನ ಆತ್ಲಾಗಿ ಹೋಗತ್ಲಾಗಿ ತೋಟ ತಾವ್ಲು ಹೋಗಿ ಹುಡ್ಕೊಂಬರ್ಬೇಕು. ಇಲ್ಲ ಮಂತಾವ್ಲು ಬಂದಿದ್ದೀನಿ, ತೋಟ ತಾವ್ಲು ಇಲ್ಲ, ಅಂಗಡಿ ತಾವ್ಲು ಇಲ್ಲ, ಅಲ್ಲಿ ಕಟ್ಟೆ ತಾವ್ಲು ಕೂತ್ಕೊಂಡಿಲ್ಲ, ಮತ್ತಿನ್ ಎತ್ಲಾಗ ಹೋದ್ರಪ್ಪ ಇವರು. ಶಂಕರಣ್ಣರೇ, ಶಂಕರಣ್ಣರೇ, ಬಂದೆ ಬಂದೆ ಬಂದೇ ಬಿಟ್ಟೆ ಸಿದ್ದಣ್ಣ. ಇದೇ ಹಾಕಲ್ಲ ಸಿದ್ದಣ್ಣ, ಹಿಂಗ್ ಕೂಕಣ್ತಿದ್ಯಾ? ಯಾಕಲ್ಲ, ಏನಾಯ್ತಲ್ಲ? ಯಾಕ ಒಂಥರ ಆತರ ಮಾಡ್ಕೊಂಬರ್ತಿದ್ಯಾ? ಅರ್ಜೆಂಟಲ್ಲಿ ಬಂದು ಕೂಕಣ್ತಿದ್ಯಾ? ಏನಾಯ್ತ ಸಿದ್ದಣ್ಣ? ಏನಾದ್ರೂ ಎಡವಟ್ಟು ಏನಾದ್ರೂ ಆಯ್ತೇನಾ? ಯಾರಾದ್ರೂ ನಿನಗೆ ಏನಾದ್ರೂ ಹೇಳಿದ್ರ? ಅಲ್ಲಿ ತೋಟದಲ್ಲಿ ಬೇರೆ ನಾನು ಪೈಪ್ಲೈನ್ ಬೇರೆ ತಗಸ್ಬೇಡ ಅಂತ ಬೇರೆ ಹೇಳಿದ್ನಲ್ಲ, ಅದಕ್ಕೇನಾದ್ರೂ ಗಲಾಟೆ ಯಾರು ಮಾಡಿರಾ? ನಿನ್ಗೇನಾದ್ರು ಹೇಳಿರ? ಎದುರಿಸಿದ್ರ ನಿನ್ಗೆ ಯಾರಾದ್ರೂ? ಹೇಳುವ, ಹಂಗೇನಾದ್ರು ಇದ್ರೆ ನೋಡ್ಕೊಳ್ತೀನಿ ಒಂದ್ ಕೈನ. ಹ್ಞೂ, ನನ್ಗೆ ಎದುರಾಕೊಂಡ್ರೆ ಏನೇನು ಇನ್ನೂ ಅನ್ಭವಿಸ್ಬೇಕಂತ ಇನ್ನು ಮುಂದೆ ಹೋಗ್ತಾ ಗೊತ್ತಾಗುತ್ತೆ ಅವ್ರಿಗೆ. ನೀನೇ ತಲೆ ಕೆಡಿಸ್ಕೊಬೇಡ. ಏನಾಯ್ತು ಹೇಳ ಸಿದ್ದಣ್ಣ. ಸಾವುಕಾರ್ರೆ, ಶಂಕರಣ್ಣರೇ, ನಾನು ನಿಮ್ ಶಿಷ್ಯ. ಅಷ್ಟು ಸುಲಭವಾಗಿ ನನಗೆ ಯಾರು ಎದುರ್ಸಕ್ ಆಗಲ್ಲ. ನನಗೆ ಮಾತಾಡ್ಸಕ್ಕೂ 100 ಸಲ ಯೋಚನೆ ಮಾಡ್ಬೇಕು. ಶಂಕರಣ್ಣರ ಜೊತೆನೇ ಇರ್ತಾನ ಕಣಪ್ಪ ಅವ್ನು ಸಿದ್ದಣ್ಣವು. ಅವನು ಹತ್ರ ಭಾಳ ಕಷ್ಟವು. ಮತ್ತೆ ಸುಮ್ಮನೆ ಶಂಕರಣ್ಣರ್ಗೆ ಹೇಳ್ಬಿಟ್ಟು ಮತ್ತೆ ಎಡವಟ್ಟು ಮಾಡಿಸ್ಬಿಡ್ತಾನೆ ಅಂತ ಎದುರು ಕಾಣ್ತಾರೆ. ನನಗೆ ಯಾರು ಎದುರ್ಸಕ್ ಬರ್ತಾರೆ ಈಗ? ನೀವ್ಯಾಕೆ ಅಲ್ಲಿವರೆಗೂ ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ ಕಣ್ ಶಂಕರಣ್ಣರೇ. ಭಾಳ ಅರ್ಜೆಂಟ್ ಆಗೆಲ್ಲ ಹೋಗ್ಬೇಕಿತ್ತು. ಬರ್ರಿ ಹೋಗೋಣ. ಅರ್ಜೆಂಟಾಗಿ ಹೋಗ್ಬೇಕಿತ್ತು ಅಲ್ಕಣ ಸಿದ್ದಣ್ಣ? ಇವಾಗೆಲ್ಲ ಅರ್ಜೆಂಟು? ಏನ ಅಂತ ಅರ್ಜೆಂಟ್ ಕೆಲಸ? ಏನ್ ಟೌನಿಗೆ ಏನಾರ ಹೋಗ್ಬೇಕಿತ್ತು? ಏನೋ ತಿಪ್ಟೂರ್ಗೆ ಏನಾದ್ರು ಏನಾರ ಕೆಲಸ ಏನಾರು ಇಟ್ಟಿದ್ಯಾ? ಆಯ್ತಾ ಏನು? ಯಾತು ಇಲ್ಲ ಕಣ್ ಶಂಕರಣ್ಣರೇ, ತಿಪ್ಟೂರ್ಗೇನು ಹೋಗಂಗಿಲ್ಲ. ಬರ್ರಿ ನಮ್ಮೂರು ಗ್ರಾಮ ಪಂಚಾಯತಿ ಹತ್ರ ಹೋಗಿ ಬರೋಣ. ಗ್ರಾಮ ಪಂಚಾಯತಿ ಹತ್ರನ? ಅಲ್ಲ ಕಣ್ಲಾ, ಇವಾಗ ಯಾಕಲ್ಲ ಗ್ರಾಮ ಪಂಚಾಯತಿ ಹತ್ರ? ಅಲ್ಲೇನೆಲ್ಲ ಇಟ್ಕೊಂಡಿದ್ದೀರಾ ಫಂಕ್ಷನ್ ಅಂತದು? ಸಿದ್ದಣ್ಣ, ಏನ ಗ್ರಾಮ ಪಂಚಾಯತಿ ಹತ್ರ ಇನ್ನೇನು ನಾನು ಗೆದ್ದಿಲ್ಲ ಏನಿಲ್ಲ, ಅಲ್ಲಿ ಇನ್ನೇನು ತಲೆ ಎತ್ಕೊಂಡು ಬರೋಣ? ಮೊದ್ಲಂತೂ ಗ್ರಾಮ ಪಂಚಾಯತಿಲಿ 2 ಸಲ ನಾನು ಗೆದ್ದಿದ್ದೆ. ನಾನು ಹಂಗಾಗಿ ಎಲೆಕ್ಷನಲ್ಲೆಲ್ಲ ಗೆದ್ದಿದ್ದೆ. ನಾನು ಹೋಗಿ ಅಲ್ಲಿ ಏನಾದರೂ ಕೇಳ್ಬೋದಿತ್ತು, ಏನಾದರೂ ವಿಚಾರಿಸ್ಬೋದಿತ್ತು. ಏನಾರ ಅನುದಾನ ಏನಾರು ಬಂದಿದ್ರೆ ಊರವ್ರಿಗೆಲ್ಲಾದ್ರೂ ಏನಾರು ಮಾಡಿಸೋದಕ್ಕೆ, ರಸ್ತೆ ಮಾಡಿಸೋದಕ್ಕೆ ಯಾವುದಕ್ಕಾದ್ರೂ ಕೇಳ್ಬೋದಿತ್ತಪ್ಪ. ಅಲ್ಲಿ ಹೋಗೋದಕ್ಕೆ ನನಗೆ ಒಂಥರ ಅವಮಾನ ಆಗಂಗೆ ಆಗುತ್ತೆ. ತಲೆ ಎತ್ಕೊಂಡು ಹೋಗೋಕ್ಕಾಗಲ್ಲ, ಏನಿಲ್ಲ. ಅಲ್ಲಿ ಗ್ರಾಮ ಪಂಚಾಯತಿ ಹತ್ರ ಎಲ್ಲರೂ ಮಾತಾಡ್ಸಿರ್ತಾರೆ, ಹಳೆದೆಲ್ಲ ಭಾಳ ನೆನಪು ಬಂದ್ಬಿಡುತ್ತೆ, ಬೇಜಾರಾಗಂಗೆ ಆಗ್ಬಿಡುತ್ತಪ್ಪ. ಅವ್ನು ಸಾವುಕಾರ ನನ್ನ ವಿರುದ್ಧ ಬೇರೆ ಗೆದ್ದಿರೋದಕ್ಕೂ ಅದಕ್ಕೂ ಅವ್ನು ಬಿಲ್ಡಪ್ ಕೊಡ್ತಿರ್ತಾನೆ ಬಂದು ನನ್ನ ಕಣ್ಮುಂದೆ. ಅದು ನನಗೆ ನೋಡೋಕ್ಕಾಗಲ್ಲ. ಹೊಟ್ಟೆ ಎಲ್ಲ ಉರಿದೋಗಂಗೆ ಆಗುತ್ತೆ. ನನಗಾಗಿರೋ ಮೋಸಗಳನ್ನೆಲ್ಲ ನೆನಪು ಮಾಡ್ಕೊಂಡ್ಬಿಟ್ರೆ. ಹಂಗಾಗಿ ಅಲ್ಲೆಲ್ಲ ಬರಲ್ಲ ಕಾಣಿಸಿದ್ದಣ್ಣ ನಾನು. ಏನಂತ ಕೆಲಸ ಏನಾಯ್ತಾ ಅಲ್ಲಿ? ಅದಾದ್ರೂ ಹೇಳು ಒಂದ್ರಿಟು. ಅಯ್ಯೋ ಸಾವುಕಾರ್ರೆ, ಅಂತ ಕೆಲಸ ಏನಾಯ್ತಂತ ತಿರ್ಗಾ ಕೇಳ್ತಿದ್ರಲ್ಲ ಸಾವುಕಾರ ನೀವು. ನೀವು ಗೆದ್ದಿಲ್ಲ ಅಂದ್ರೆ ಏನು ಬರಂಗಿಲ್ವಾ? ಏನು ಕೇಳಂಗಿಲ್ವಾ? ಅಲ್ಲ, ನಿಮ್ಮಂತ ಅನುಭವಿಸ್ತೀರೇನೆ ಹಿಂಗೆ ಹೇಳ್ಬಿಟ್ರೆ ಮುಗಿತಲ್ಲ ಕತೆ. ಈಗ ಒಳ್ಳೆ ಚಾನ್ಸು, ಒಳ್ಳೆ ಟೈಮು, ಇಷ್ಟು ದಿವಸ ಕಾಯ್ತಿದ್ರಿ. ಅಲ್ಲಿ ಅವ್ರು ಗೆದ್ದು ಎಷ್ಟು ದಿವಸ ಆಯ್ತು? ಒಂದೇ ಒಂದು ಕೆಲಸ ಮಾಡಿಸಿದಾರ ಊರಲ್ಲಿ? ಏನು ಕೆಲಸ ಮಾಡ್ತಿಲ್ಲ. ಅದಕ್ಕೋಸ್ಕರ ನೀವು ಹೇಳ್ತಿರೋದು ಈಗ ಒಳ್ಳೆ ಟೈಮು. ಎಲ್ಲ ಊರವ್ರ ಮುಂದೆ ಬಹಳ ದೊಡ್ಡದಾಗಿ ಎಲ್ಲ ಗೊತ್ತಿರೋರಂಗೆನೆ, ಭಾಳ ಒಳ್ಳೆಯವ್ರಂಗೆನೆ ಹೋಗ್ಬಿಟ್ಟು ಎಲ್ಲ ಕೆಲಸ ಮಾಡಿಸ್ತೀವಂತ ಬಿಲ್ಡಪ್ ಕೊಟ್ಕೊಂಡು ಗೆದ್ದಿದಾರಲ್ಲ. ಅದು ತಕ್ಕಂತೆ ಊರವ್ರ ಮುಂದೆ ಎಲ್ಲರ ಮುಂದೆನೂ ಅವರಿಗೆ ಸರಿಯಾಗೇನೆ ಅವಮಾನ ಆಗ್ಬೇಕು. ಹಂಗ್ ಮಾಡ್ಬೇಕು ಸಾವುಕಾರ. ಇವತ್ತು ಶಂಕರಣ್ಣರೇ ಸಾವುಕಾರಿಗೆ ಬರ್ರಿ ಹೋಗೋಣ. ಏನು ಕೆಲಸ ಮಾಡಿಸಿಲ್ಲ ಅಂತ ಊರ್ ಜನಗಳ ಮುಂದೆ ಗೊತ್ತಾಗ್ಬೇಕು. ಇವತ್ತು ಗ್ರಾಮ ಪಂಚಾಯತಿ ಹತ್ರ ಗ್ರಾಮ ಸಭೆ ಕರೆದಿದ್ದಾರೆ. ಹಂಗಾಗಿ ನಾವು ಇವತ್ತು ಸೋತಿದ್ದಕ್ಕೆ ಪ್ರತಿಕಾರ ತೀರಿಸ್ಕೊಂಡ್ಬಿಡ್ಬೋದು. ಆ ಊರ್ ಜನಗಳು ಎಲ್ಲಾರು ಅವರಿಗೆ ಬಹಳ ಒಳ್ಳೆಯವ್ರಂತ ಓಟ್ ಹಾಕಿದಾರಲ್ಲ, ಅವ್ರ ಮುಂದೆನೆ ಸರಿಯಾಗೇನೆ ಅವಮಾನ ಮಾಡಬೇಕು. ಏನೇನೋ ಅಂದ್ರೆ ಒಂದು ಕೆಲಸ ಮಾಡಿಸಿಲ್ಲ ನೀವು. ಇಷ್ಟು ದಿವಸ ಗೆದ್ದಿರೋದಕ್ಕೆ ಇನ್ನು ಏನು ಮಾಡ್ತೀರಾ? ನಮ್ಮೂರವ್ರು ಗೆಲ್ಲಿಸ್ಬಿಟ್ರಲ್ಲ, ಅದಕ್ಕೆ ದುರಂಕಾರ ಬಂದ್ಬಿಟ್ಟೈತಾ ನಿಮ್ಗೆ. ಏನು ಕೆಲಸ ಮಾಡಿಸಿದ್ದೀರಾ? ಏನು ಅನುದಾನ ತಗೊಂಬಂದ್ಬಿಟ್ಟು ರೋಡ್ ಮಾಡಿಸಿದ್ದೀರಾ? ಟ್ಯಾಂಕಿ ಎಲ್ಲ ಕರೆಕ್ಟಾಗಿ ಕ್ಲೀನ್ ಮಾಡಿಸಿದ್ದೀರಾ? ನೀರು ಬಿಟ್ಟಿದ್ದೀರಾ? ಲೈಟ್ ಎಲ್ಲ ಬರ್ತಿದಾವ, ಕರೆಂಟ್ ಎಲ್ಲ ಬರ್ತಿದಾವ, ಚರಂಡಿ ಎಲ್ಲ ಕ್ಲೀನ್ ಮಾಡಿಸಿದ್ದೀರಾ? ಇವೆಲ್ಲ ಅದನ್ನು ಕೇಳ್ಬೋದು. ನೀವು ಸೋತೋಗ್ಬಿಟ್ಟಿದ್ದೀನಂತ ಬೇಜಾರು ಮಾಡ್ಕೊಂಡು ಮಂತಾವ್ಲೆ ಕುತ್ಕೊಂಡ್ಬಿಟ್ರೆ ಇನ್ನೇನಾಗುತ್ತೆ ಹೇಳ್ರಿ? ನಿಮ್ಗೆ ಊರ್ ಜನಗಳಿಂದ ಮರ್ತೇ ಬಿಡ್ತಾರೆ. ಈಗ ನೀವು ಹೋಗ್ಬಿಟ್ಟು ಅಲ್ಲಿ ಎಲ್ಲ ಪ್ರಶ್ನೆ ಮಾಡಿದ್ರೆ ಪಾಪ ಶಂಕರಣ್ಣ ಅವರು ನೋಡ್ರಿ ಈ ರೀತಿ ಎಲ್ಲ ಪ್ರಶ್ನೆ ಮಾಡ್ತಿದ್ದಾರೆ. ಪರವಾಗಿಲ್ಲ, ಒಳ್ಳೆಯವರು, ಇವ್ರಿಗೇನೆ ಗೆಲ್ಲಿಸ್ಬೇಕಿತ್ತು, ನಾವು ಭಾಳ ತಪ್ಪು ಕೆಲಸ ಮಾಡ್ಕೊಂಡ್ಬಿಟ್ಟು ಹಂಗೆ ಹಿಂಗೆ ಅಂತ ಅವರೇನೇನೆ ಊರವ್ರೆ ತಿಳ್ಕೊಂಬಿಡ್ತಾರೆ. ನಿಮ್ಗೆ
ಹೆಂಗೆ ಅವರು ಊರ್ ಜನಗಳ ಮುಂದೆ ಕೆಟ್ಟವ್ರು ಮಾಡ್ಬಿಟ್ಟು ಅವ್ರು ಗೆದ್ರಂಗೆ ನೀವನು ಕೂಡ ಅವರಿಗೆ ಏನು ಕೆಲಸ ಮಾಡ್ಸೋಣ ಅನ್ನೋಂಗೆ ಆ ಜನಗಳಿಗೆ ಗೊತ್ತಾಗ್ಬೇಕು, ಹಂಗೆ ಪ್ರಶ್ನೆ ಕೇಳಬೇಕು. ಒಳ್ಳೆ ಟೈಮು. ಹ್ಞೂ, ನಾವು ಎಲೆಕ್ಷನ್ ಅಲ್ಲಿ ಸೋತಿದ್ದಕ್ಕೆ ಪ್ರತಿಕಾರ ತೀರಿಸ್ಕೊಳೋದಕ್ಕೆ ಇಂಥ ಟೈಮು ಬಿಟ್ಬಿಡಕ್ಕಾಗುತ್ತಾ? ಬರ್ರಿ ಬರ್ರಿ ಶಂಕರಣ್ಣರೇ, ಹೋಗೋಣ, ಎಲ್ಲ ಪ್ರತಿಯೊಂದನ್ನು ವಿಚಾರಿಸೋಣ, ಕೇಳೋಣ. ಹಂಗೆ ಬಿಟ್ರೆ ಆಗೋಗ್ಬಿಡುತ್ತಾ? ಹೇಳ್ರಿ ನೀವೇನೆ. ಉಕ್ಕಂಡ್ಲ ಸಿದ್ದಣ್ಣ, ಕರೆಕ್ಟಾಗಿ ಹೇಳ್ದೆ ಕಳ್ಳ ನೀನು. ಮಾತ್ರ ನೀನು ಇವತ್ತು ಬಂದು ನನಗೆ ನೆನಪು ಮಾಡಿದ್ದು ಮಾತ್ರ ಭಾಳ ಉತ್ತಮವಾದ ಕೆಲಸ ಮಾಡಿದ್ಯಾ, ಭಾಳ ಒಳ್ಳೆ ಕೆಲಸ ಮಾಡಿದ್ಯಾ ಮಾತ್ರ. ಒಳ್ಳೇದಂದ್ರೆ ಭಾಳ ಒಳ್ಳೆ ಕೆಲಸ ಮಾಡಿಬಿಟ್ಟಿದ್ಯಾ. ನನಗೆ ಮಾತ್ರ ಸಿಕ್ಕಾಬಟ್ಟೆ ಬೇಜಾರಾಗೋಗ್ಬಿಟ್ಟಿತ್ತು. ಇರ್ಲಿ 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 ಸಾವ್ಕಾರ, ಎಲ್ಲರ ಮುಂದೆನೂ ಸೇರ್ಕೊಂಡ್ಬಿಟ್ಟು ನನಗೆ ಅವಮಾನ ಮಾಡ್ತೀಯಾ, ಊರಲ್ಲಿ ತಲೆ ಎತ್ಕೊಂಡು ತಿರ್ಗಾಡ್ದಂಗೆ ಮಾಡ್ತೀಯಾ. ನಾನು ಮಾಡ್ತೀನಿ ನೋಡಿ ಇವಾಗ, ಹೆಂಗೆ ಕೇಳ್ತೀನಿ ಪ್ರಶ್ನೆಗಳ್ನ, ಹೆಂಗೆ ಅವಮಾನ ಮಾಡ್ತೀನಿ ಅಷ್ಟು ಜನಗಳ ಮುಂದೆ ಅಂತ. ಊರವ್ರಿಗೆ ಎಲ್ಲರಿಗೂ ಗೊತ್ತಾಗ್ಬಿಡ್ಬೇಕು, ಹಂಗ್ ಮಾಡ್ತೀನಿ. ನಡಿಯಲ್ಲ ಸಿದ್ದಣ್ಣ, ಹೋಗೋಣ. ಎಷ್ಟು ಗಂಟೆಗಲ್ಲ ಅದು ಗ್ರಾಮ ಸಭೆ ಶುರು ಮಾಡೋದು? ಇನ್ನು ಶುರು ಮಾಡಿರ್ತಾರ? ಎಲೆಕ್ಷನ್ ಅಲ್ಲಿ ಯಾಕಾರ ಗೆದ್ಬಿಟ್ನೋ ಅನಿಸ್ಬಿಡ್ಬೇಕು ಅವನಿಗೆ, ಸಾವ್ಕಾರಂಗೆ. ಹಂಗ್ ಮಾಡ್ತೀನಿ. ನಡಿಯಲ್ಲ ಸಿದ್ದಣ್ಣ, ಹೋಗೋಣ, ಇನ್ನೇನು ಶುರು ಆಗಿರುತ್ತೆ. ಬರ್ರಿ ಬರ್ರಿ ಶಂಕರಣ್ಣರೇ, ಹೋಗೋಣ. ಬಿಡಬಾರ್ದು. ನೀವು ಅವರೆಲ್ಲ ಏನ್ ಅನ್ಕೊಂಡ್ಬಿಟ್ಟಿದಾರೆ ಅಂದ್ರೆ, ಎಲೆಕ್ಷನ್ ಅಲ್ಲಿ ಸೋತೋಗ್ಬಿಟ್ರಲ್ಲ ಶಂಕರಣ್ಣರು, ಅವಮಾನ ಆಗೋಗ್ಬಿಟ್ಟೈತಿ. ಇನ್ನೇನು ಇನ್ನೆಲ್ಲ ಅವ್ರು ಬರ್ತಾರೆ, ಇನ್ನೆಲ್ಲ ಕೇಳ್ತಾರೆ ಪ್ರಶ್ನೆಗಳ್ನ, ಇನ್ನೆಲ್ಲ ಮಾತಾಡ್ತಾರೆ. ಮನೆಯಿಂದ ಆಚೆ ಕಡೆನೆ ಓಡಾಡಕ್ ಆಗ್ತಿಲ್ಲ ಅವ್ರಿಗೆ, ತಲೆ ಎತ್ಕೊಂಡು ತಿರ್ಗಾಡಕ್ ಆಗ್ತಿಲ್ಲ. ಸರಿಯಾಗೇನೆ ಮಾಡ್ಬಿಟ್ಟಿದೀವಂತ ಎಲ್ಲಾರು ಆಡ್ಕೊಂಡ್ಬಿಟ್ಟಿದ್ದಾರೆ. ಶಂಕರಣ್ಣರೇ, ಈಗ ಹಳೆದೆಲ್ಲ ಮುಗ್ದೋಯ್ತು, ಸೋತೋಗ್ಬಿಟ್ಟಿದ್ದೀರಾ. ನೀವು ಸೋತೋಗ್ಬಿಟ್ಟಿದ್ದೀರಾ ಅಂತ ನೀವು ಹಂಗೆ ಬೇಜಾರು ಮಾಡ್ಕೊಂಡು ಹಿಂಗೆ ಮನೆಯಿಂದ ಆಚೆ ಕಡೆ ಓಡ್ದಲೆ, ಎಲ್ಲೂ ಹೋಗ್ದಲೆ, ಏನು ಕೆಲಸಗಳು ಮಾಡ್ದಲೆ ನೀವು ಹಿಂಗೆ ಕೂತ್ಕೊಂಡ್ಬಿಟ್ರೆ ಇನ್ನೊಂದು ಅವ್ರಿಗೆ ಆಡ್ಕಣಕ್ಕೆ ದಾರಿ ಮಾಡ್ಕೊಟ್ಟಂಗೆ ಆಗುತ್ತೆ. ಶಂಕರಣ್ಣರೇ, ದಾರಿ ಮಾಡ್ಕೊಡಂಗೆ ಆಗುತ್ತೆ. ನನ್ನ ಮಾತು ಕೇಳ್ರಿ, ಬಿಡಬೇಡ್ರಿ. ಮೊದಲು ಹೆಂಗೆ ನೀವು ಮಾಡ್ತಿದ್ರು, ಏನು ಕೆಲಸಗಳು ಮಾಡ್ತಿದ್ರು, ಹಂಗೆ ಚಾಲೆಂಜ್ ಮೇಲೆ ಹಂಗೆ ಚಾಲೆಂಜ್ ತಗೊಂಡ್ಬಿಟ್ಟು ಕೆಲಸ ಮಾಡಬೇಕು, ನಾವು ಮುಂದೆ ಬರಬೇಕು ಆಟೆ. ಲೇ ಸಿದ್ದಣ್ಣ, ಏನ್ ಅನ್ಕೊಂಡಿದಾರ ನನಗೆ ನಮ್ಮೂರ್ ಜನಗಳು? ನಾನು ಎದ್ರಕೊಂಡ್ಬಿಡ್ತೀನಿ ಅನ್ಕೊಂಡ್ಬಿಟ್ಟಿದಾರ. ಇನ್ನು ಈ ಸಿದ್ದಣ್ಣ ಏನಂತ, ಈ ಶಂಕರಣ್ಣ ಏನಂತ ಇನ್ನು ಯಾರಿಗೂ ಗೊತ್ತಿಲ್ಲ. ಇನ್ನು ಮುಂದೆ ತೋರಿಸ್ತೀನಿ ನಾನು ಯಾರಂತ. ನಡಿಯಲ್ಲ ಹೋಗೋಣ. ನೀನ್ ಹೇಳ್ದಂಗೆನೆ ಹಿಂಗೆ ಇದ್ಬಿಟ್ರೆ ಆಗಲ್ಲ ಕಣ್ಲ. ನಡಿಯಲ್ಲ ಹೋಗೋಣ. ನಾನು ಏನಂತ ತೋರಿಸ್ತೀನಿ ಇವತ್ತು ಆ ಸಾವ್ಕಾರಂಗೆ. ಏನ್ರಪ್ಪ ಎಲ್ಲಾರು ಸಭೆಗೆ ಬಂದಿದ್ದಾರೆ ಅಂದ್ರಪ್ಪ, ಇನ್ನೇನು ಗ್ರಾಮ ಸಭೆ ಶುರು ಮಾಡ್ಕೊಳದೆ ಅಂದ್ರಪ್ಪ. ಮಾತಾಡ್ರಪ್ಪ, ಯಾರೋ ಮಾತಾಡ್ತಾನೆ ಇಲ್ಲವು. ಅಲ್ಲ ಕಣ್ಗೌಡ್ರೆ, ನಮ್ ಇವ್ರಿದ್ದಾರೆ ಶಂಕರಣ್ಣರು, ನಮ್ಮೂರು ಶಂಕರಣ್ಣವ್ರು ಬರ್ಬೇಕು. ಅವ್ರು ಬಂದಾದ್ಮೇಲೆ ಗ್ರಾಮ ಸಭೆ ಶುರು ಮಾಡ್ಕೊಳ್ಳಿರಂತ ಕಣ್ ತಡೀರಿ ಪಾಪ, ಅವರು ಬರ್ಬೇಕು. ಇನ್ನು ಯಾರು ಬಂದೇ ಇಲ್ಲ, ಅಲ್ಲೇ ನೀವು ಶುರು ಮಾಡ್ಕೊಳ್ಳೋಣ ಅಂತ ಹೇಳ್ತಿದ್ರಲ್ಲ ಗೌಡ್ರೆ, ಅದಂಗೆ ಸರಿ ಆಗೋಗ್ಬಿಡುತ್ತೆ. ಏನಿದ್ರು ಶಂಕರಣ್ಣವ್ರು ಬರ್ಬೇಕು. ಶಂಕರಣ್ಣವ್ರು ಬಂದಾದ್ಮೇಲೆ ಅದು ಮಾತಾಡಿದ್ರೇನೆ ಅದು ಸರಿ ಆಗೋದು. ತಡೀರಿ ಒಂದ್ರಿಟು. ಅಲ್ಲ ಕಣಪ್ಪ, ಅಲ್ಲೇ ಟೈಮ್ ಆಯ್ತಾ ಬಂತಲ್ಲಪ್ಪ. ಎಷ್ಟು ಗಂಟೆಗಪ್ಪ ಸಭೆ ಶುರು ಮಾಡೋದು? ಅದೇನ್ ಟೈಮ್ ಆಯ್ತು ಆ ಟೈಮಿಗೆ ಶುರು ಮಾಡ್ಬೇಕಲ್ವೇನಾ? ಬೇಕಿರೋರು ಬರ್ಬೇಕು. ಎಲ್ಲಾರ್ಗು ವಿಚಾರ ತಿಳಿಸಿದೀವಿ ತಾನೆ, ಗ್ರಾಮ ಪಂಚಾಯತಿ ಕಡೆಯಿಂದ ಎಲ್ಲಾರ್ಗು ವಿಚಾರ ಗೊತ್ತೈತೆ ತಾನೆ. ಗ್ರಾಮ ಸಭೆ ಅಂತ ನಾಳೆ, ಇವತ್ತು ಗ್ರಾಮ ಸಭೆ ಅಂತ ಎಲ್ಲಾರ್ಗು ಗೊತ್ತಿದ್ದು ಅವ್ರು ತಡ ಮಾಡ್ಕೊಂಡ್ ಬರೋರ್ಗು ನಾವು ಕಾಯ್ಕೊಂಡ್ ಕೂತ್ಕೊಳಕ್ ಆಗುತ್ತೇನಪ್ಪ? ಏನಿದ್ರು ಬರೋರು ಬೇಗ ಬಂದ್ಬಿಡ್ಬೇಕು ಕಣಪ್ಪ, ಅದೇನ್ ಕೇಳದಿದ್ರು. ಅದೇಂಗ್ ಸಾವ್ಕಾರ ಸರಿ ಆಗೋಗ್ಬಿಡುತ್ತೆ. ಬರ್ಲಿ ಕಣ್ ತಡೀರಿ. ಏನಿದ್ರು ನಮ್ ಶಂಕರಣ್ಣವ್ರು ಬರ್ಬೇಕು. ಶಂಕರಣ್ಣವ್ರು ಬಂದಾದ್ಮೇಲೆ ಅದೇನಿದ್ರು ಸರಿ ಆಗೋದು. ಅಲ್ಲಿವರೆಗೂ ಇಲ್ಲ ಸಭೆ ಮಾಡಬೇಡ್ರಿ, ತಡೀರಿ ಒಂದ್ರಿಟು. ಶಂಕರಣ್ಣವ್ರು ಬರ್ಲಿ. ಇದೊಳ್ಳೆ ತಲೆನೋವು ಆಗೋಯ್ತ್ಕೊಂಡ್ರಲ್ಲ ನಿಮ್ಮಿಂದಲೇ. ಅವ್ನು ಎಲ್ಲಿದಾನಂತಪ್ಪ ನಿಮ್ ಸಾವ್ಕಾರ ಶಂಕರಣ್ಣ? ಎಲ್ಲಿದಾನಂತಪ್ಪ ಕೇಳಿದ್ಯಾ? ಈಗ ಇಂಥವ್ ಇದೀನಂತನಾರ ಗೊತ್ತಾ? ಬರ್ತಾರ ಬರಲ್ವಾ? ಎಷ್ಟೊತ್ತಂತ ಕಾಯ್ಕೊಂಡು ನಿನ್ಕಣದು? ಅಲ್ಲೇ ಗೊತ್ತಾಗೈತ್ ಕಣೋ. ಅಲ್ಲೇ 10 ಗಂಟೆಗೆ ಶುರು ಮಾಡ್ಬೇಕಿತ್ತು, ಅಲ್ಲೇ 10:15 ಆಗೈತೆ. ನಾವೇ ಅರ್ಧ ಗಂಟೆ ತಡ ಮಾಡಿದೀವಿ. ಇನ್ನೂ ಅರ್ಧ ಮುಕ್ಕಾಲು ಗಂಟೆ ತಡ ಮಾಡ್ಕೊಂಡು ಶುರು ಮಾಡ್ಬೇಕಾದ್ರೆ ಅದಂಗೆ ಸರಿ ಆಗೋಗ್ಬಿಡುತ್ತಪ್ಪ. ಏನ್ ಹುಡುಗರು ಏನ್ರಪ್ಪ, ನೀವು ಒಂದ್ ಸ್ವಲ್ಪ ಅರ್ಥ ಮಾಡ್ಕೋಬೇಕಂಡ್ರಲ್ಲ, ಬರೀ ಮಾತಾಡೋದಲ್ಲ. ಫೋನಾರ ಮಾಡಪ್ಪ. ಅವನು ಶಂಕರಣ್ಣ ಎಲ್ಲಿದಾನಂತ. ಗೌಡ್ರೆ, ನಮ್ಗಳ್ದೇನು ಅಭ್ಯಂತರ ಏನಿಲ್ಲ, ನೀವು ಗ್ರಾಮ ಸಭೆ ಶುರು ಮಾಡ್ಕೊಳ್ಳಿ ಅತ್ಲಾಗಿ. ಸುಮ್ನೆ ಯಾಕೆ ಇವ್ರು ಬರ್ಲಿ ಅಂತ ಕಾಯೋದು ಬೇಡ. ಅವಶ್ಯಕತೆ ಇರೋರು ಬರ್ತಾರೆ, ಬೇಕಿರೋರು ಬರ್ತಾರೆ, ಬೇಕಿಲ್ದಿರೋರು ಸುಮ್ನೆ ಇರ್ತಾರೆ ಅವ್ರ ಪಾಡಿಗೆ ಅವರು. ಹಂಗಂತ ನೀವು ಎಲ್ಲಾರ್ಗು ಕಾಯ್ಕೊಂಡು ಕುತ್ಕೊಳಕ್ ಆಗಲ್ಲ. ಅವ್ರ ಟೈಮ್ ಅವ್ರು ಬರೋವರೆಗೂ, ಸರಿನಾ? ನೀವು ಶುರು ಮಾಡಿ. ನೀವು ಎಲ್ಲ ತಡಿ ರಾಮಣ್ಯ, ನೀನ್ ಯಾಕೆ ಇಷ್ಟೊಂದು ಅರ್ಜೆಂಟ್ ಮಾಡ್ತಿದ್ಯಾ? ಅಲ್ಲ, ಗೌಡ್ರು ಹೇಳಿದ ತಕ್ಷಣ ಅವರೇ ಸುಮ್ಕಾಗಿದ್ದಾರೆ, ನೀನ್ ಯಾಕೆ ಹಿಂಗ್ ಅರ್ಜೆಂಟ್ ಮಾಡ್ತಿದ್ಯಾ? ತಡಿ ಒಂದ್ರಿಟ್ಟು. ಏನಿದ್ರು ನಮ್ ಶಂಕರಣ್ಣವ್ರು ಬರ್ಬೇಕು. ಬಂದೇ ಬಿಟ್ಟೆ ನಾನು. ಬಂದೆ ಕಣ್ರಪ್ಪ. ಗ್ರಾಮ ಸಭೆ ಶುರು ಆಗೈತಲ್ಲೇ. ಲೇ ಸಿದ್ದಣ್ಣ, ಅಲ್ಲಿ ನೋಡಲ್ಲ, ನಮ್ ಶಂಕರಣ್ಣವ್ರಿಗೆ ಬಿಟ್ಟೆ ಅಲ್ಲೇ ಸಭೆ ಶುರು ಮಾಡ್ತಿದ್ರು ಕಣೋ. ಫಂಕ್ಷನ್ ಶುರು ಮಾಡ್ತಿದ್ರು. ಅಷ್ಟರಲ್ಲಿ ನಾನು ಹೇಳ್ಬಿಟ್ಟು ನಮ್ ಶಂಕರಣ್ಣ ಬರೋವರೆಗೂ ಯಾವ್ದೇ ಕಾರಣಕ್ಕೂ ನೀವು ಮಾಡಂಗಿಲ್ಲ ಅಂತ ಹೇಳ್ದಾಗ ಸುಮ್ನಾಗಿದ್ದಾರೆ. ಮಾತಾಡ್ಲಿ ತಡಿಯಲ್ಲ.
ತಡಿಯಲ್ಲ ನಿಂಗಣ್ಣ ಇರ್ಲಿ ಒಂದ್ 10 ನಿಮಿಷ ಕಣ್ ತಡಿ ಐತೆ ಅವರಿಗೆ. ಹ್ಞೂ ಎಲ್ಲಾನು ನಮ್ಮ ಶಂಕರಣ್ಣರಿಗೆ ಎಲ್ಲ ಹೇಳ್ಕೊಂಡ್ ಬಂದಿದ್ದೀನಿ, ಇನ್ ಶುರು ಮಾಡ್ತಾರ ತಡಿ. ಗೌಡ್ರೆ ನಮಸ್ಕಾರ. ಸಾರ್ ನಮಸ್ಕಾರ ಸಾರ್. ಹ್ಞೂ ಬೇಜಾರು ಮಾಡ್ಕೋಬೇಡಿ. ಸಭೆಗೆ ಒಂದ್ ಸ್ವಲ್ಪ ತಡ ಮಾಡ್ಕೊಂಡ್ ಬಂದಿದ್ದಕ್ಕೆ ಶುರು ಮಾಡ್ಕೊಳ್ಳಿ ನೀವು ಇವಾಗ. ಏನಪ್ಪ ಶಂಕರಣ್ಣ, ಅಲ್ಲ ಕಣಪ್ಪ, ಗ್ರಾಮ ಸಭೆ ಅಂತ ಮೊದ್ಲೇ ಗೊತ್ತಿರುತ್ತಲ್ವೇಂದ್ರಪ್ಪ, ಬೇಗ ಬರ್ಬೇಕಲ್ವೇಂದ್ರ. ಅಲ್ಲ ಕಣ್ರಯ್ಯ, ನಿಮ್ಗೋಸ್ಕರ ನಾವು ಕಾಯ್ಕೊಂಡಿರಕ್ ಆಗುತ್ತೇಂದ್ರಪ್ಪ. ನಮ್ ಟೈಮ್ ಏನಾಯ್ತು ಅದ್ರ ಪ್ರಕಾರ ಮಾಡ್ಬೇಕಲ್ವೇಂದ್ರ. ಅವ್ರಿಗೂ ಸಾಹೇಬ್ರಿಗೂ ಅವ್ರಿಗೂ ಬೇರೆ ಬೇರೆ ಕಡೆ ಎಲ್ಲ ಕೆಲಸ ಇರೋದ್ ಕಣ್ರಯ್ಯ. ಬರೀ ನಮ್ಗೋಸ್ಕರನೇ ಅಂತ ಕಾಯ್ಕೊಂಡಿರಕ್ ಆಗಲ್ಲ ಅವ್ರಿಗೂನು. ಸರಿನಾ, ಅರ್ಥ ಮಾಡ್ಕೋಬೇಕಂಡ್ರಪ್ಪ ನಾವು ಒಂದ್ ಸ್ವಲ್ಪ. ಗೌಡ್ರೆ ನಮ್ಗೆ ಗೊತ್ತಾಗ್ಲಿಲ್ಲ, ಒಂದ್ ಸ್ವಲ್ಪ ಕೆಲಸ ಅದು ಇದು. ನಾವು ಹಳ್ಳಿ ಜನಗಳು ಅಂದ್ಮೇಲೆ ತೋಟ ಹೊಲ ಗದ್ದೆ ಕೆಲಸ ಕಾರ್ಯಗಳು ಇರ್ತಾವಲ್ರಿ ಗೌಡ್ರೆ, ಏನ್ ಮಾಡಕ್ ಆಗುತ್ತೆ. ಸರಿ ಸರಿ ಆಯ್ತು. ಗೌಡ್ರೆ ಶುರು ಮಾಡ್ಕೊಳ್ರಿ ಇನ್ನು. ಏನಿಲ್ಲ ಕಣ್ರಪ್ಪ, ಇನ್ನೇನು ಹಳ್ಳಿ ಅಭಿವೃದ್ಧಿ ಬಗ್ಗೆ ಎಲ್ಲ ಕೆಲಸ ಕಾರ್ಯಗಳೆಲ್ಲ ಮಾಡಿಸ್ತಿದ್ದಾರೆ. ಹಳ್ಳಿ ಅಭಿವೃದ್ಧಿ ಇನ್ನೂ ಆಗ್ಬೇಕು. ನಿಮ್ ಪ್ರಕಾರ, ನಮ್ಮೂರ್ ಜನಗಳ ಪ್ರಕಾರ ಇನ್ನೂ ನಮ್ಮ ಹಳ್ಳಿಲಿ ಏನೇನು ಅಭಿವೃದ್ಧಿ ಮಾಡಬೇಕು, ಏನೇನು ತಗೊಂಬರ್ಬೇಕು, ಇಂಪ್ರೂವ್ಮೆಂಟ್ ಏನೇನು ಮಾಡಬೇಕು, ಏನೇನು ತೊಂದರೆಗಳು ಆಗ್ತಿದಾವೆ, ಯಾರಿಗೂ ಏನಾರ ತೊಂದರೆಗಳು ಏನಾರು ಆಗ್ತಿದಾವ, ನಿಮ್ ಸಮಸ್ಯೆಗಳನ್ನ ನೀವು ಹೇಳ್ಕೋಬಹುದು ಕಣ್ರಪ್ಪ ಧಾರಾಳವಾಗಿ. ಎಲ್ಲಾರ್ಗೂ ಕೂಡ ಅಧಿಕಾರ ಐತೆ, ನಮ್ಮೂರ್ ಜನಗಳಿಗೆ ಎಲ್ಲಾರ್ಗೂ ಕೂಡ ಅಧಿಕಾರ ಐತೆ, ಎಲ್ಲರಿಗೂ ಕೂಡ ಹಕ್ಕೈತೆ. ನಿಮ್ಮ ಒಂದು ಸಮಸ್ಯೆಗಳನ್ನ ನೀವು ಧಾರಾಳವಾಗಿ ಹೇಳ್ಕೋಬಹುದು ಕಣ್ರಪ್ಪ. ಅಲ್ಲ ಗೌಡ್ರೆ, ನಾವು ಕೂಡ ಸಮಸ್ಯೆಗಳನ್ನ ಹೇಳ್ಕೋಬೇಕು ಅಂತಾನೆ ಬಂದಿರೋದು. ಈಗ ಇವರು ಗ್ರಾಮ ಪಂಚಾಯತಿಲಿ ಗೆದ್ದು ಎಷ್ಟು ದಿವಸ ಆಯ್ತು? ನಮ್ಮೂರಲ್ಲಿ ಏನ್ ಅಭಿವೃದ್ಧಿ ಮಾಡಿಸಿದಿರಾ? ಏನ್ ಅಭಿವೃದ್ಧಿ ಮಾಡಿದಾರೆ ಹೇಳ್ರಿ? ಏನಾರ ಅಭಿವೃದ್ಧಿ ಕಾರ್ಯಕ್ರಮಗಳು ಏನಾರ ಮಾಡಿಸಿದಾರ? ಅಲ್ಲೆಲ್ಲ ಅದು ರೋಡ್ ಎಲ್ಲ ಕಿತ್ತೋಗ್ತೈತೆ, ಸರಿನಾ? ಅಲ್ಲಿ ಎಲ್ಲ ರಿಪೇರಿ ಮಾಡಿಸಿದಾರ? ಮಾಡಿಸಿಲ್ಲ. ಆಮೇಲೆ ನೀರೆಲ್ಲ ಕುಡಿಯಕ್ಕೆ ಅಲ್ಲಿ ಟ್ಯಾಂಕಿ ಹತ್ರ ಎಲ್ಲ ಕೊಚ್ಚೆ ನೀರೆಲ್ಲ ಹಂಗೆ ನಿಂತ್ಕೊಂತವೆ, ಅಲ್ಲೆಲ್ಲ ಕ್ಲೀನ್ ಮಾಡಿಸಿದಾರ? ಮಾಡಿಸಿಲ್ಲ. ಇವೆಲ್ಲ ಕೆಲಸಗಳೆಲ್ಲ ಮಾಡಿಸ್ಬೇಕು ತಾನೆ, ಯಾಕೆ ಮಾಡಿಸಿಲ್ಲ? ಸುಮ್ಮನೆ ದೊಡ್ಡದಾಗಿ ಗೆಲ್ತಿ ಬಿಟ್ಟಿದೀವಿ ಅಂತ ಬಿಲ್ಡಪ್ ಕೊಟ್ಕೊಂಡು ತಿರ್ಗಾಡೋದಲ್ಲ ಗೌಡ್ರೆ, ಕೆಲಸ ಮಾಡಿಸ್ಬೇಕು. ಇವೆಲ್ಲದನ್ನು ಬರೀ ಗೆದ್ದವ್ರ ಕೈಲೇ ಆಗಲ್ಲ. ಒಂದ್ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಅವ್ರು ಗೆದ್ಬಿಟ್ಟು ಊರ್ ಜನಗಳು ಏನೋ ಓಟ್ ಹಾಕ್ಬಿಟ್ರಂತ ಗೆದ್ಬಿಟ್ಟು ಬಿಲ್ಡಪ್ ಕೊಟ್ಕೊಂಡು ಸ್ಟೈಲ್ ಮಾಡ್ಕೊಂಡು ತಿರ್ಗಾಡಿದ್ರೆ ಆಗಲ್ಲ. ಕೆಲಸ ಮಾಡ್ಬೇಕು. ಊರ್ ಜನಗಳಿಗೆ, ಊರಿಗೆ ಕೆಲಸ ಮಾಡ್ಬೇಕು. ರೋಡ್ ತಗೊಂಡ್ಬರ್ಬೇಕು, ಹೊಸ ಹೊಸ ರೋಡ್ಗಳು ಮಾಡಿಸ್ಬೇಕು, ಚರಂಡಿ ಎಲ್ಲ ಕ್ಲೀನ್ ಮಾಡಿಸ್ಬೇಕು, ನೀರಿನ ವ್ಯವಸ್ಥೆ ಎಲ್ಲ ಕರೆಕ್ಟಾಗಿ ಮಾಡಿಸ್ಬೇಕು, ಎಲ್ಲ ಮಾಡ್ಬೇಕು. ಸುಮ್ನೆ ಮಾತಾಡೋ ಅಷ್ಟು ಸುಲಭ ಅಲ್ಲ ಗೌಡ್ರೆ, ಸುಲಭ ಅಲ್ಲ. ನಮ್ಮೂರ್ ಜನಗಳಿಗೆ ಇನ್ನೂ ಯಾವಾಗ ಬುದ್ಧಿ ಬರುತ್ತೋ ಗೊತ್ತಿಲ್ಲವು. ನೋಡ್ದ ಇವ್ನು ದುರಾಂಕಾರ, ಏನ್ ದುರಾಂಕಾರದಿಂದ ಮಾತಾಡ್ತಿದ್ದಾನೆ ಗೌಡ್ರೆ. ನೋಡ್ರಿ, ನಾವು ಆದಷ್ಟು ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಕೆಲಸ ಕಾರ್ಯಗಳೆಲ್ಲ ಮಾಡ್ತಿದೀವಿ ಗೌಡ್ರೆ, ಸರಿನಾ? ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡ್ತಿದೀವಿ, ಅನುದಾನನು ಕೂಡ ತಗೊಂಡ್ಬರ್ತಿದೀವಿ. ಸ್ವಲ್ಪ ದಿವಸ ನಾವು ಕೂಡ ಈಗ ಹೊಸದಾಗಿ ನಾವು ಎಲೆಕ್ಷನ್ ಅಲ್ಲಿ ಗೆದ್ದಿರೋದ್ರಿಂದ ಒಂದ್ ಸ್ವಲ್ಪ ಅನುಭವ ಕಡಿಮೆ. ಆದ್ರೆ ನಮ್ಮೂರಿಗೋಸ್ಕರ, ನಮ್ಮೂರಿಗೆ ಅನುದಾನ ತಗೊಂಬಂದ್ಬಿಟ್ಟು ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಅಭಿವೃದ್ಧಿ ಮಾಡೋದು ನನ್ನ ಜವಾಬ್ದಾರಿ ಆಗಿದೆ, ಮಾಡಿಸ್ತಿದೀನಿ ಗೌಡ್ರೆ, ಸರಿನಾ? ಅಲ್ಲಿ ರಸ್ತೆ ಒಂದ್ ಸ್ವಲ್ಪ ಗುಂಡಿ ಬಿದ್ದೈತಲ್ಲ, ಆ ಗುಂಡಿ ಬಗ್ಗೆನೂ ಕೂಡ ಮಾತಾಡಿದೀನಿ. ಅದನ್ನು ಕೂಡ ರಿಪೇರಿ ಮಾಡಿಸ್ತೀನಿ, ಇನ್ನೊಂದು ತಿಂಗಳಷ್ಟರಲ್ಲಿ ರೆಡಿ ಮಾಡಿಸ್ತೀನಿ. ಅದನ್ನು ಕೂಡ ಅಲ್ಲಿ ಟ್ಯಾಂಕಿ ಹತ್ರನೂ ಕೂಡ ಚರಂಡಿ ನೀರುಗಳೆಲ್ಲ ನಿಂತ್ಕೊಂಡಿದಾವೆ, ನಾನು ಕೂಡ ಗಮನಿಸಿದೀನಿ. ಅಲ್ಲೆಲ್ಲ ಸೊಳ್ಳೆ ಗಿಳ್ಳೆ ಎಲ್ಲ ಜಾಸ್ತಿ ಕೊಚ್ಚೆ ನೀರು ನಿಂತ್ಕೊಂಡ್ಬಿಟ್ರೆ ಸೊಳ್ಳೆಗಳಾಗ್ತವೆ, ಜನಗಳಿಗೆ ಸೊಳ್ಳೆ ಕಚ್ಚಿರೆ ಕಾಯಿಲೆಗಳಾಗ್ತವೆ. ಇವೆಲ್ಲದನ್ನು ಕೂಡ ನನಗೂ ಕೂಡ ಗೊತ್ತು ಗೌಡ್ರೆ. ಅದಕ್ಕೋಸ್ಕರನೇ ನಾನು ಒಂದು ವಾರದಿಂದನೇ ಕ್ಲೀನ್ ಮಾಡಿಸಿದೀನಿ. ಅಲ್ಲಿ ಬೇಕು ಬೇಕು ಅಂತಾನೆ ಇನ್ನು ಕೆಲವೊಬ್ರು ಏನ್ ಮಾಡ್ತಾರೆ, ಮಣ್ಣು ತಗೊಂಬಂದ್ ಹಾಕೋದು, ನೀರ್ ನಿಲ್ಸೋದು, ಕೊಚ್ಚೆ ಮಾಡೋದು, ಅಲ್ಲೆಲ್ಲ ಅದನ್ನು ಪ್ಲಾಟ್ಫಾರಮ್, ಟ್ಯಾಂಕಿ ಪ್ಲಾಟ್ಫಾರಮ್ ಎಲ್ಲ ಹೊಡೆದಾಕೋದು, ಹಂಗೆಲ್ಲ ಮಾಡ್ತಿರ್ತಾರೆ ಗೌಡ್ರೆ. ಎಷ್ಟಂತ ಮಾಡಕ್ಕಾಗುತ್ತೆ? ಅಲ್ಲ, ನಾವು ಕೂಡ ಅಭಿವೃದ್ಧಿ ಕಾರ್ಯಕ್ರಮಗಳೆಲ್ಲ ಮಾಡಿಸ್ತೀವಿ. ನಮ್ ಜನಗಳು ಅರ್ಥ ಮಾಡ್ಕೋಬೇಕು. ಈಗ ಗೌರ್ಮೆಂಟ್ ಅವ್ರು ಮಾಡಿಸ್ಲಿ ಅಂತ ಬಿಡೋದಲ್ಲ. ಈಗ ಏನಾರ ಕಾಯಿಲೆ ಏನಾರ ಆದ್ರೆ ನಮ್ಗೆ ತಾನೇ ಆಗೋದು, ನಮಗೂ ಕೂಡ ಜವಾಬ್ದಾರಿ ಇರಬೇಕು. ಗೌರ್ಮೆಂಟ್ ಇದೆ ಅಂತ ನಾವು ಬಿಡಕ್ಕಾಗಲ್ಲ. ನಮ್ಮನೆ ಕೆಲಸನೇ ಅನ್ಕೊಂಡ್ಬಿಟ್ಟು ಅವರು ಕೂಡ ಜವಾಬ್ದಾರಿಯಿಂದ ಕೆಲಸ ಮಾಡ್ಬೇಕು ಅಲ್ವಾ ಗೌಡ್ರೆ? ಎಲ್ಲ ಮಾಡಿಸ್ತಿದೀನಿ, ಇನ್ನೇನು ರೋಡಿಂದನು ರೆಡಿ ಮಾಡಿಸಿದೀನಿ. ಇನ್ನೇನು ಮಾಡಿಸ್ಬೇಕು ಗೌಡ್ರೆ? ಎಲ್ಲ ಮಾಡಿಸ್ತಿದ್ದೀನಲ್ಲ. ದೊಡ್ಡದಾಗಿ ಬಿಲ್ಡಪ್ ಕೊಡ್ಕೊಂಡು ತಿರ್ಗಾಡ್ತಾರೆ ಹಂಗೆ ಹಿಂಗೆ ಅಂತ ಹೇಳಿದ್ರೆ ಸರಿ ಇರಲ್ಲ. ಕರೆಕ್ಟ್ ಆಗಿ ನ್ಯಾಯವಾಗಿ ಮಾತಾಡೋದ್ ಕಲಿಬೇಕು. ಅಯ್ಯೋ, ಅದ್ರಲ್ಲಿ ಏನೈತೆ? ಇರೋದನ್ನೇ ಹೇಳ್ತಿರೋದ್ ನಾನು, ಇಲ್ದನೆಲ್ಲ ಹೇಳ್ತಿದ್ದೀನ? ಅಲ್ಲ, ಗೆದ್ದ ಎಷ್ಟು ದಿವಸ ಆಯ್ತು, ಒಂದು ಗುಂಡಿ ಬಿದ್ದಿರೋ ಒಂದು ರೋಡ್ ರೆಡಿ ಮಾಡಿಸಿಲ್ಲ. ನನ್ನಂತವ್ನು ಇದ್ದಿದ್ರೆ, ನಾನು ಗೆದ್ದಿದ್ರೆ ಇಷ್ಟೊತ್ತಿಗೆ ಹೊಸ ರೋಡೆ ಮಾಡಿಸ್ಬಿಡ್ತಿದ್ದೆ, ಅದು ಬೇರೆ ವಿಚಾರ. ಆ ಚರಂಡಿನೂ ಕೂಡ ಅಷ್ಟೇ, ಚರಂಡಿ ನೀರ್ ನಿಂತು ಅಲ್ಲೆಲ್ಲ ವಾಸನೆ ಬರ್ತೈತಿ, ಅವೆಲ್ಲ ಕ್ಲೀನ್ ಮಾಡ್ಸಕ್ ಆಗಲ್ವಾ? ಈಗಳಪ್ಪ ಶಂಕರಣ್ಣ ಈಗ ಹೇಳ್ತಿದ್ದಾನಲ್ಲಪ್ಪ, ಇನ್ನ ರೆಡಿ ಮಾಡಿಸ್ತೀನಂತ ಹೇಳ್ತಿದ್ದಾನೆ ಕಣಪ್ಪ, ಎಲ್ಲ ರೆಡಿ ಮಾಡಿಸ್ಕೊಡ್ತೀನಂತ ಹೇಳ್ತಿದ್ದಾನೆ. ರಸ್ತೆ ಅದು ಗುಂಡಿ ಬಿದ್ದಿರೋದು ಕೂಡ ರೆಡಿ ಮಾಡಿಸ್ತೀನಂತ ಹೇಳ್ತಿದ್ದಾನೆ. ಚರಂಡಿ ನೀರನ್ನು ಕೂಡ ರೆಡಿ ಮಾಡಿಸ್ತೀನಂತ ಹೇಳ್ತಿದ್ದಾರೆ. ಟ್ಯಾಂಕಿಗೆಲ್ಲ ಕ್ಲೀನ್ ಎಲ್ಲ ಮಾಡಿಸ್ಬಿಟ್ಟು ನೀರೆಲ್ಲ ಇದು ಮಾಡ್ತಿದ್ದಾರೆ. ಇನ್ನೇನು ಎಲ್ಲ ಕಾರ್ಯಕ್ರಮಗಳೆಲ್ಲ ಮಾಡಿಸ್ತಿದ್ದಾನೆ ಕಣಪ್ಪ. ಪಾಪ ಸಾವುಕಾರನು ಮಾಡಿಸಲ್ಲ ಅಂತ ಏನಿಲ್ಲ, ನಾನು ನೋಡ್ತಿದ್ದೀನಲ್ಲ.
ಎಲ್ಲ ಗೊತ್ತಿರಲ್ಲ. ಈಗ ನೀನು ಗಮನಕ್ಕೆ ಅವನಿಗೂ ಕೂಡ ಗಮಸಕ್ ಆಗಲ್ಲ. ಗಮನಕ್ಕೆ ತಗೊಂಬಂದಿದ್ಯಲ್ಲ, ಇನ್ನೇನು ಮಾಡಿಸ್ತಾನ ಕಣ್ ಬಿಡು, ತಲೆ ಕೆಡ್ಸ್ಕೊಬೇಡ, ಆರಾಮಾಗಿರಪ್ಪ. ಈಗ ಅಲ್ಕಣ್ಗೌಡ್ರಿ, ನಮ್ಮಂತವ ಬಲ್ಪೆ ಗೊತ್ತಲ್ಲ, ಬೀದಿ ದೀಪದ ಬಲ್ಪು ಪುಕ 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 ಅಂತಿರುತ್ತೆ. ಒಂದಿಟ್ಟು ರೆಡಿ ಮಾಡಿಸ್ಬೇಕು ಗೌಡ್ರೆ. ಅದೇನಾಗಿರುತ್ತೋ ಏನೋ ಅತ್ಲಾಗಿ ಅವೆಲ್ಲ ನೋಡ್ಕೋಬೇಕು. ಸುಮ್ಕೆ ಗೆದ್ಬಿಟ್ರೆ ಆಗಲ್ಲ. ಜನಗಳಿಗೆ ಸೇವೆ ಮಾಡ್ತೀನಿ, ಊರು ಉದ್ಧಾರ ಮಾಡ್ತೀವಿ, ಊರು ಅಭಿವೃದ್ಧಿ ಮಾಡಿಸ್ತೀವಿ, ಅನುದಾನ ತಗೊಂಬಂದ್ಬಿಟ್ಟು ಹಂಗ್ ಮಾಡಿಸ್ತೀವಿ ಹಿಂಗ್ ಮಾಡಿಸ್ತೀವಿ ಅಂತ ಹೇಳ್ತಿರ್ತಾರೆ. ಕರೆಕ್ಟಾಗಿ ನಾವಾಗಿ ನಮ್ಗೆ ಕತ್ಲೆ ಆಗ್ಬಿಟ್ರೆ ಅಲ್ಲಿ ಓಡಾಡಕ್ಕಾಗಲ್ಲ, ಮನೆಯಿಂದ ಆಚೆ ಕಡೆ ಬರೋಕ್ಕಾಗಲ್ಲ, ಹೆದರಿಕೆ ಆಗಂಗ ಆಗುತ್ತೆ, ಹುಳ ಉಪ್ಟೆ ಎಲ್ಲ ಇರ್ತವೆ. ಒಂದ್ ಸ್ವಲ್ಪ ಅರ್ಥ ಮಾಡ್ಕೋಬೇಕು. ನನ್ನ ಪ್ರಕಾರ ಇವರಿಬ್ರು ಸಾಮಾನ್ಯಕ್ಕೆ ನನಗೆ ಬೇಕು ಬೇಕು ಅಂತಾನೆ ರೇಗ್ಸೋದಕ್ಕೇನೆ ಬಂದಿದ್ದಾರೆ ಅಂತ ಅನಿಸ್ತೈತೆ. ಮಾತಾಡ್ಲಿ ಅದೇನೇನು ಮಾತಾಡ್ತಾರಂತ. ಅಲ್ಲ, ಇಷ್ಟೊಂದೆಲ್ಲ ಕೆಲಸ ಕಾರ್ಯಗಳು ಮಾಡಿದ್ರು ಅದೇನ್ ದುರಂಕಾರದಿಂದ ಮಾತಾಡ್ತಿದ್ದಾನೆ ಇವನು. ಅಲ್ಲ, ಇವನ್ ಮಂತವ ಬೀದಿ ದೀಪ ಕೆಟ್ಟೋಗಿರೋದು ನನ್ಗೆ ಹೇಳ್ಬೇಕು ತಾನೆ. ಅಲ್ಲಪ್ಪ ಸಿದ್ದಣ್ಣ, ಹಿಂಗ್ ಹೇಳ್ತೀನಂತ ಬೇಜಾರ್ ಮಾಡ್ಕೋಬೇಡ ಕಣ. ಎಷ್ಟು ದಿವಸ ಆಯ್ತಪ್ಪ ಬೀದಿ ದೀಪ ಕೆಟ್ಟೋಗ್ಬಿಟ್ಟು, ನಿಮ್ ಮನೆ ಮುಂದ್ಲದು ಕಂಬದಲ್ಲಿ ಲೈಟ್ ಎಲ್ಲ ಕೆಟ್ಟೋಗ್ಬಿಟ್ಟು. ಮೊನ್ನೆ ಇನ್ನೊಂದು ನಾನು ಅಲ್ಲಾಸೇನೆ ಬೈಕ್ ಹಾಕೊಂಡ್ ಬಂದೆ, ರಾತ್ರಿ ಎಲ್ಲ ಹೋಗಿದ್ದೆ, ಬಂದಾಗ ಆರಾಮಾಗಿನೇ ಬೀದಿ ದೀಪ ಎಲ್ಲ ಬರ್ತಿತ್ತಲ್ಲೋ ಆರಾಮಾಗೇನೆ. ಅದ್ಯಾವಾಗಪ್ಪ ಕೆಟ್ಟೋಯ್ತು? ಗೊತ್ತಾಗೋಯ್ತಾ? ಅಯ್ಯೋ, ಏನಪ್ಪ ಮಾಡ್ಲಿ ಇವಾಗ, ಅನ್ಯಾಯವಾಗಿ ಸಿಗಾಕಣಂಗೆ ಆಗೋಗ್ಬಿಡುತ್ತಲ್ಲಪ್ಪ. ಏನು ಮಾಡಲಿ ಇವಾಗ, ಏನು ಮಾಡಲಿ? ಏನಾರ ಒಂದು ಮಾಡಿ ಪ್ಲೇಟ್ ತಿರ್ಸ್ಬಿಡ್ಬೇಕು. ಇಲ್ಲ ಅಂದ್ರೆ ಮತ್ತೆ ಗೌಡ್ರು ಎಲ್ಲಾರು ಬೊಯ್ದು ಬಿಡ್ತಾರೆ, ಮತ್ತೆ ಯಾಕಬೇಕು? ಏನಪ್ಪ ಬಲ್ಪ್ ಬರ್ತಿತ್ತೈತ ಅಂತ ಹೇಳ್ತಿದಾರಲ್ಲ ಸಾವ್ಕಾರ. ಮೊನ್ನೆ ಇನ್ನೊಂದು ಮನೆ ಮುಂದ್ಲಾಸನೆ ನಡ್ಕೊಂಡು ಹೋಗಿದ್ದೀನಿ, ಆರಾಮಾಗಿನೇ ಬೀದಿ ಲೈಟ್ ಎಲ್ಲ ಬರ್ತೈತಂತ ಹೇಳ್ತಿದ್ದಾನೆ. ನೀನ್ ನೋಡಿರಿ ಹಿಂಗೆ ಹೇಳ್ತಿದ್ಯಲ್ಲ. ಏನ್ರಪ್ಪ, ಇವ್ರ ಮನೆ ಪಕ್ಕದಲ್ಲಿ ಯಾರಯ್ಯ ಇರೋದು? ಇನ್ಯಾರ್ದಾರ ಮನೆ ಇರೋದು? ಬೀದಿ ದೀಪ ಬರ್ತೈತ ಬರ್ತಿಲ್ರು? ಅಲ್ಲ ಕಣ್ಗೌಡ್ರೆ, ನಾನು ಇದ್ದೆ ಬರ್ತೈತಲ್ಲ ಬೀದಿ ದೀಪ ಆರಾಮಾಗಿನೇ, ಪುಕ ಪುಕನು ಅನ್ನಲ್ಲ, ಏನಿಲ್ಲ, ಆರಾಮಾಗೆ ಬರ್ತಿತ್ತು. ಇವನು ಒಳ್ಳೆ ಇವನು ರಾಮಣ್ಣ, ಇವನು ಸೋಂಕಿರಲ್ಲ ಏನಿಲ್ಲ. ಮಧ್ಯದಲ್ಲಿ ಬೇರೆ ಬಾಯ್ ಹಾಕ್ಬಿಡ್ತಾನೆ ಇವನು. ನೋಡಿ ಹೆಂಗ್ ಮಾತಾಡ್ತಾನಂತ. ಯಾಕೆ ಹೊಸ ಬಲ್ಪೆ ತಗೊಂಬಂದು ಹಾಕ್ಲಿಕ್ಕಣಿ ಹೇಳು? ಎಷ್ಟು ವರ್ಷದಿಂದ ಬರೀ ಹಳೆ ದೀಪನೇ, ಹಳೆ ಲೈಟ್ ಏನೇನೆ ಬರ್ತಿಲ್ವ? ಅದು ಗೌಡ್ರೆ, ಅದು ಮೊನ್ನೆ ಅಲ್ಲ ನಾನು ಹೇಳ್ತಿರೋದು, ನೆನ್ನೆ ನೈಟ್ ಹಿಂಗೆ ಆಗಿರೋದು. ಏನ್ರಿ ಭಾಳ ದಿವಸ ಏನಾಗಿಲ್ಲ, ಆದ್ರೆ ಅದೊಂದು ಸ್ವಲ್ಪ ಬಲ್ಪು ಚೇಂಜ್ ಮಾಡಿಸ್ರಿ ಅತ್ಲಾಗಿ. ಹಳೆ ಬಲ್ಪು ಎಷ್ಟು ದಿವಸದಿಂದ ಹಂಗೆ ಐತೆ ಅದು. ಲೇ ಸಿದ್ದಣ್ಣ, ನೆನ್ನೆ ಇನ್ನೂ ಬೀದಿ ದೀಪ ಮೊನ್ನೆ ಇನ್ನೂ ಬರ್ತೈತಂತ ಹೇಳ್ತಿದ್ದಾರೆ, ನೆನ್ನೆ ಬಂದಿಲ್ಲ ಅಂತ ಹೇಳ್ತಿದ್ಯಾ? ಏನ್ಲ ನಿನ್ ಮಾತಿನ ಅರ್ಥ? ಕರೆಕ್ಟಾಗಿ ಹೇಳೋ. ಏನು ಬೇಕು ಅಂತ ಹೇಳ್ತಿದ್ಯಾ, ದಿಟ ಹೇಳ್ತಿದ್ಯಾ, ಸುಳ್ಳು ಹೇಳ್ತಿದ್ಯೋ? ಇವೆಲ್ಲ ನೀನ್ ನಾಟಕದೆಲ್ಲ ಮಾತಾಡಂಗಿಲ್ಲ ಇಲ್ಲಿ. ಕರೆಕ್ಟಾಗಿ ಹೇಳ್ಬೇಕು, ಅದೇನ್ ಸಮಸ್ಯೆ ಇದ್ರು. ಸುಮ್ಮನೆ ಬಲ್ಬ್ ಬರ್ತಿಲ್ಲ ಹಂಗೆ ಹಿಂಗೆ ಅಂತ ಬೇರೆ ಹೇಳ್ತಿದ್ದೇನೆ ದೊಡ್ಡದಾಗಿ. ಅಲ್ಲ, ಮೊನ್ನೆ ಇನ್ನು ಬರ್ತೈತಂತ ಎಲ್ಲಾರು ಊರ್ ಜನಗಳೇ ಹೇಳ್ತಿದ್ದಾರೆ, ಬೀದಿ ದೀಪ ಎಲ್ಲದನ್ನು. ನಾಟಕ ಮಾಡ್ತೀಯ ನೀನು? ನಾಟಕ ಗೌಡ್ರೆ, ಬಿಡಿ ಗೌಡ್ರೆ, ಹೋಗ್ಲಿ. ಈಗ ಬೀದಿ ದೀಪ ಬರ್ತಿಲ್ಲ ಅಂತ ಹೇಳ್ತಿದಾರಲ್ವಾ, ಹೇಳ್ಬಿಟ್ಟು ಅದೊಂದು ಬರ್ಕೊಳ್ರಪ್ಪ. ಅದು ಬೀದಿ ದೀಪ ಬರ್ತಿಲ್ಲ ಅಂತ ಹೇಳ್ತಿದ್ದಾರೆ. ಒಂದ್ ಸ್ವಲ್ಪ ಚರಂಡಿ ಹತ್ರ ನೀರ್ ಬೇರೆ ನಿಂತೈತಿ ಅಂತ ಹೇಳ್ತಿದ್ದಾರೆ. ಮೊನ್ನೆ ಇನ್ನು ತಗ್ಸಿದ್ದೆ, ಆದ್ರೂ ಅದ್ ಎಲ್ಲಿ ನಿಂತೈತೋ ಗೊತ್ತಿಲ್ಲ. ಇನ್ನೊಂದ್ಸಲಿ ಬೇಕಾದ್ರೆ ಕ್ಲೀನ್ ಮಾಡ್ಸೋಣಂತೆ, ಅದಕ್ಕೇನಂತೆ ಬೇಕಾದ್ರೆ. ನಾನೇ ಕ್ಲೀನ್ ಮಾಡಿಸ್ತೀನಿ ಬೇಕಾದ್ರೆ, ಅದ್ರ ಬಗ್ಗೆ ನೀವು ಯೋಚನೆ ಮಾಡ್ಬೇಡ್ರಿ. ಅಲ್ಲ, ನಮ್ಮೂರ್ ಅಭಿವೃದ್ಧಿ ಆದ್ರೆ ಸಾಕು, ನನಗೆ ಇನ್ನೇನು ಬೇಡ. ನಮ್ಮೂರ್ ಜನಗಳಿಗೆ ಒಳ್ಳೇದಾದ್ರೆ ಸಾಕು. ಬೀದಿ ದೀಪ ಒಂದು, ಅಲ್ಲಿ ರಸ್ತೆ ಗುಂಡಿ ಬಿದ್ದಿರೋದೊಂದು. ಗೌಡ್ರೆ, ಇಷ್ಟೆಲ್ಲದನ್ನು ನನ್ಗೆ ಗಮನಕ್ಕೆ ತಗೊಂಬಂದಿದ್ದಾರೆ. ನಾನು ಮುಂದಿನ ಸಲ ಗ್ರಾಮ ಸಭೆ ಅಷ್ಟೊತ್ತಿಗೆ, ಗ್ರಾಮ ಸಭೆ ಅಲ್ಲ, ಇನ್ನು 2-3 ದಿವಸ ಅಷ್ಟೊತ್ತಿಗೆ ಏನಿದ್ರು ಕೂಡ ನಾನು ರೆಡಿ ಮಾಡಿಸ್ತೀನಿ ಗೌಡ್ರೆ. ಅದ್ರ ಬಗ್ಗೆ ನನಗ್ ಬಿಟ್ಬಿಡಿ, ಸರಿನಾ? ನೋಡಿ ಗೌಡ್ರೆ, ನಮ್ಗೆ ಏನ್ ಮಾಡ್ತಾರೋ ಏನ್ ಮಾಡೋದು ಗೊತ್ತಿಲ್ಲ. ಒಟ್ನಲ್ಲಿ ನಮ್ಗೆ ಕರೆಕ್ಟ್ ಆಗಿ ಕೆಲಸ ಕಾರ್ಯಗಳೆಲ್ಲ ಮಾಡ್ಬೇಕು. ಇನ್ನು ಅಭಿವೃದ್ಧಿ ಕಾರ್ಯಕ್ರಮಗಳೆಲ್ಲ ಇದು ಮಾಡ್ಬೇಕು, ಅನುದಾನ ಎಲ್ಲ ತಗೊಂಬರ್ಬೇಕು, ಕೆಲಸಗಳು ಮಾಡ್ಬೇಕು. ನಮ್ಮೂರ್ಗೆ ಅದು ಹೊಸ ರೋಡ್ ಬೇರೆ ತಗೊಂಬರ್ಬೇಕು. ಟಾರ್ ರಸ್ತೆ ಏನಾರ ತಗೊಂಬನ್ನಿ, ಸರಿನಾ? ಟಾರ್ ರೋಡ್ ಎಲ್ಲ ತಗೊಂಬನ್ನಿ. ಅದು ಚರಂಡಿ ನೀರಿಂದು ಎಲ್ಲದನ್ನು ಕೂಡ ಹಳೇದೇ ನಿಂತಿರೋ ಅದು, ಅದೊಂದ್ ಸ್ವಲ್ಪ ಹೊಸದಾಗಿ ರೆಡಿ ಮಾಡಿಸ್ರಿ, ಏನೂ ಆಗಲ್ಲ. ಅನುದಾನ ಎಲ್ಲ ತಗೊಂಬಂದ್ಬಿಟ್ಟು ನಮ್ಮೂರ್ ಜನಗಳಿಗೆ ಒಳ್ಳೇದಾಗ್ಬೇಕು, ಊರ್ ಜನಗಳು ಒಳ್ಳೆ ಚೆನ್ನಾಗಿರ್ಬೇಕು ಅಷ್ಟೇ, ಸರಿನಾ ಗೌಡ್ರೆ? ಮತ್ತೆ ಟ್ಯಾಂಕಿ ಹತ್ರ ನೀರ್ ನಿನ್ಕೋಬಾರ್ದು, ಕರೆಕ್ಟಾಗಿ ನೀರೆಲ್ಲ ಹೋಗ್ಬೇಕು, ಟೈಮ್ ಕರೆಕ್ಟಾಗಿ ನೀರ್ ಬಿಡ್ಬೇಕು. ಜನಗಳಿಗೆ ಗಂಟೆ ಮಾಡ್ಕೊಳೋದು, ಬೆಳಿಗ್ಗೆ ಬೇಗ ಎದ್ದಡ್ಕೆಲೆ ನೀರ್ ಬಿಡ್ಬೇಕು, ಹಂಗೆಲ್ಲ ಮಾಡ್ಬೇಕು. ಒಂದ್ ಸ್ವಲ್ಪ ಕಾರ್ಯಕ್ರಮಗಳೆಲ್ಲ ನೋಡ್ತಿರ್ಬೇಕು, ಏನೇನು ಎತ್ತ ಅಂತ. ಸುಮ್ನೆ ನಾವು ಹೇಳ್ದಾಗ ಸರಿ ಮಾಡಿಸ್ತೀವ ಅಂತ ಹೇಳೋದಲ್ಲ, ನಾವು ಹೇಳೋದಕ್ಕಿಂತ ಮುಂಚೆನೆ ಬಂದು ಅವೆಲ್ಲ ನೋಡ್ಕೊಂಡು ಮಾಡ್ಬೇಕು ಗೌಡ್ರೆ. ಎಲ್ಲ ಮಾಡ್ತಾರ ಕಣ್, ಹೇಳ ಪಾಪ, ಹೇಳಿದಿನಲ್ವೇನೋ. ಪದೇ ಇನ್ಯಾಕ ಹಿಂಗ್ ಮಾತಾಡ್ತೀಯ ನೀನು? ಇನ್ನೇನಾದ್ರೂ ಎಲ್ಲಾರ್ಗು ಇನ್ನೇನಾರ ಸಮಸ್ಯೆ ಏನಾರ ಐತೆ ಅಂದ್ರಪ್ಪ, ಹೇಳ್ರಪ್ಪ. ಇನ್ನೇನಾರ ಸಮಸ್ಯೆ ಇದ್ರೆ ಹೇಳ್ಕೊಳ್ರಪ್ಪ, ಅದಕ್ಕೇನಂತೆ. ಎಲ್ಲಾರ್ಗೂ ಕೂಡ ಅಧಿಕಾರ ಐತೆ ಅಲ್ಲ ಪಾಪ. ನಮ್ ಸಾವುಕಾರರು ಪ್ರತಿ ಒಂದು ನೋಡಿ ಎಲ್ಲ ಕ್ಲೀನ್ ಮಾಡಿಸ್ತಿದ್ದಾರೆ, ರೆಡಿ ಮಾಡಿಸ್ತಿದ್ದಾರೆ.
ಆ ಒಂದೇ ಒಂದು ಚರಂಡಿ ನೀರು ನಿಂತಿಲ್ಲ, ಅಲ್ಲಿ ಟ್ಯಾಂಕಿ ಹತ್ರ ನೀರು ನಿಂತ್ಕೊಳಲ್ಲ, ಅಷ್ಟು ಚೆನ್ನಾಗೆಲ್ಲ ಕ್ಲೀನ್ ಎಲ್ಲ ಮಾಡಿಸಿದ್ದಾರೆ. ಎಲ್ಲದನ್ನು ಕರೆಕ್ಟಾಗಿ ಇದು ಮಾಡಿದ್ದಾರೆ, ಮೇಂಟೈನ್ ಮಾಡಿದ್ದಾರೆ. ಒಂದೇ ಒಂದು ಚೂರು ಎಲ್ಲೂ ಕೂಡ ಒಂದು ಚೂರು ತೊಂದರೆ ಅಂತ ಆಗ್ತಿಲ್ಲ. ಬೀದಿ ದೀಪಗಳು ಎಲ್ಲದನ್ನು ಪ್ರತಿಯೊಂದು ಕರೆಕ್ಟ್ ಐತೆ. ಆ ಏನು ಇಲ್ದಲೇ ಇದ್ರೂ ಸುಮ್ಮನೆ ಬೇಕು ಬೇಕು ಅಂತ ಬಂದ್ಬಿಟ್ಟು ಇವ್ರು ಕಿತಾಪತಿ ಮಾಡ್ತಿದಾರಲ್ಲ ಇವರು. ಆ ಶಂಕರಣ್ಣ ಸಿದ್ದಣ್ಣ ಇಬ್ರು ಸೇರ್ಕೊಂಡ್ಬಿಟ್ಟು ಏನ್ ಜನ ಇರ್ಬೇಕಪ್ಪ ಇವರು. ಆ